ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಟೊಮೆಟೊ ದೋಸೆ ಮಾಡ್ತಾಯಿದ್ದೀನಪ್ಪ. ದೋಸೆ ಸೂಪರಾಗಿ ಬರುತ್ತೆ ನೋಡಿ. ಈ ಥರ ದೊಡ್ಡ ಗ್ಲಾಸಲ್ಲೇ ತೊಗೊಂಡಿದ್ದೀನಿ ರೈಸು. ನಿಮ್ಮ ನೀರಿನ ಗ್ಲಾಸ್ ಇರುತ್ತಲ್ಲ, ಆ ಥರದ್ರಲ್ಲಿ ತೊಗೊಂಡಿದ್ದೀನಿ ನೋಡಿ. 2 ಗ್ಲಾಸ್ ಹಾಕ್ತಾಯಿದ್ದೀನಪ್ಪ ನೋಡಿ. ಈ ಗ್ಲಾಸು ಓಕೆನಾ, ದೊಡ್ಡದು. ಇದರಲ್ಲೇ ಅರ್ಧ ಗ್ಲಾಸು ಉದ್ದಿನಬೇಳೆ ಹಾಕ್ತಾಯಿದ್ದೀನಪ್ಪ. 1 ದೊಡ್ಡ ಸ್ಪೂನಷ್ಟು ಮೆಂತ್ಯ ಓಕೆನಾ. ಇದಕ್ಕೆ ನೀರು ಹಾಕಿ ಕ್ಲೀನ್ ಮಾಡಿಬಿಟ್ಟು ನೆನೆಸಿಡಿಬೇಕಪ್ಪ ನೋಡಿ. ಮತ್ತು ಇದಕ್ಕೆ ಬ್ಯಾಡಗಿ ತೊಗೊಂಡಿದ್ದೀನಿ ನೋಡಿ. ಇಷ್ಟು 6 ತೊಗೊಂಡಿದ್ದೀನಿ ಬ್ಯಾಡಗಿ. ಮತ್ತು 2 ಟೊಮೆಟೊ, ದೊಡ್ಡದು 2 ಟೊಮೆಟೊ ತೊಗೊಂಡಿದ್ದೀನಿ ಓಕೆನಾ. ನೋಡಿಪ್ಪ, ಕ್ಲೀನ್ ಮಾಡಿದ್ದೀನಿ ರೈಸು 4 ಸರಿ 5 ಸಲ ಕ್ಲೀನ್ ಮಾಡಿ ನೋಡಿ. ಮೆಣಸಿನ್ಕಾಯಿ ಕೂಡ ತೊಳೆದ್ಬಿಟ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಇದಕ್ಕೆ ಹಾಕ್ತಾಯಿದ್ದೀನಿ. ಸಪ್ರೇಟ್ ತೊಳಿರಿ ಸ್ವಲ್ಪ. ಇದನ್ನು ಒಳ್ಳೆ ನೀರಿನಲ್ಲಿ ನೆನೆಸಿಟ್ಬಿಡಿ. ಒಳ್ಳೆ ನೀರು ಹಾಕಿ ನೆನೆಸಿ ಕ್ಲೋಸ್ ಮಾಡಿ ಓಕೆನಪ್ಪ. 4 ಅವರ್ಸ್ ನೆನೆಯಲಿಯಪ್ಪ ಇದು ನೋಡಿಪ್ಪ. ಮಿಕ್ಸ್ ಮಾಡಿಟ್ಟಿದ್ದೆಲ್ಲ ನೆಂದಿದೆ ದೋಸೆದು. ಈಗ ಇದಕ್ಕೆ ಹಾಕ್ಕೋತೀನಿ. ನೀರು ಸಮೇತನೇ ಸ್ವಲ್ಪ ಹಾಕ್ಕೊಂಬಿಡಿ. ಇದೇ ನೀರು ಹಾಕ್ಕೊಂಬಿಟ್ರೆ ಒಳ್ಳೆಯದು. ಮತ್ತಪ್ಪ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಟೊಮೆಟೊ ಕೂಡ ಹಾಕ್ತೀನಿ. ಮೆಣಸಿನ್ಕಾಯಿ ಎಲ್ಲ ಟೊಮೆಟೊ ಎಲ್ಲ ಮಿಕ್ಸ್ ಮಾಡಿನೇ ಜಾರ್ಗೆ ಹಾಕ್ಕೊಳ್ಳಿ ನೋಡಿಪ್ಪ. ನೈಸಿಗೆ ಆಗಿದೆ ಇಟ್ಟು ಎಲ್ಲ ಇದೇ ರೀತಿ ಮಾಡ್ಕೊಂಬಿಡಿಯಪ್ಪ. ಇದೇ ರೀತಿ ಮತ್ತು 1-2-3 ಸಲ ಆಗುತ್ತಿದ್ದು. ಇದನ್ನು ಮಿಕ್ಸಿ ಮಾಡ್ಕೊತೀನಿ ನೋಡಿಪ್ಪ. ಹಿಟ್ಟು ಪೂರ ಹಾಕ್ಕೊಂಡಿದ್ದೀನಿ. ಇದೇ ನೀರನ್ನೇ ಹಾಕ್ಕೊಳ್ಳಿಪ್ಪ ಜಾರಿಗೂ ಕೂಡ. ವೇಸ್ಟ್ ಮಾಡಬೇಡಿ. ಮೆಂತ್ಯ ಎಲ್ಲ ನೆಂದಿರುತ್ತಲ್ಲ, ಒಳ್ಳೆಯದಲ್ಲ ಮೆಂತ್ಯ, ಅದಕ್ಕೆ ಆ ನೀರಿನಲ್ಲೇ ಹಾಕ್ಕೊಳ್ಳಿ ಓಕೆನಾ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿಪ್ಪ. ಮತ್ತು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಡಿ. ನೀರು ಬೇಕಾದ್ರೆ ಬೆಳಗ್ಗೆ ನೋಡ್ಕೊಂಡು ಹಾಕ್ಕೊಳ್ಳಿಪ್ಪ. ಹಿಟ್ಟು ನೋಡಿ ಎಷ್ಟು ಒಳ್ಳೆ ಕಲರ್ ಇದೆ, ಪಿಂಕ್ ಕಲರ್ ಇದೆ. ಅದಕ್ಕೆ ದೋಸೆ ಚೆನ್ನಾಗಿ ಬರುತ್ತೆ. ಇದೆಲ್ಲ ಹಳೇದೇಪ್ಪ, ಹಳೆ ಕಾಲದ ಇದೆ ದೋಸೆಗಳೇ. ಅಜ್ಜಿ ಅಮ್ಮ ಎಲ್ಲ ಮಾಡ್ತಾಯಿದ್ದ ದೋಸೆಗಳೇ ಓಕೆನಾ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಕ್ಲೋಸ್ ಮಾಡಿಪ್ಪ ನೋಡಿಪ್ಪ. ದೋಸೆ ಹಿಟ್ಟು ಎಷ್ಟು ಚೆನ್ನಾಗಾಗಿದೆ ಅಂತ. ಫುಲ್ ಆಗಿಬಿಟ್ಟಿದೆ ಪಾತ್ರೆ ತುಂಬ. ಈಗ ಸ್ವಲ್ಪ ನೋಡಿ, ಅದು ಚಳಿ ಇದೆ, ಅದು ಲೇಟಾಗೆ ಗ್ರೈಂಡ್ ಮಾಡಿದ್ದೀನಿ ನೋಡಿ. ಹಾಗೂ ಇಷ್ಟು ಬಂದಿದೆ ನೋಡಿ. ಇದರಲ್ಲಿ ಅರ್ಧ ತೆಗೆದಿಟ್ಬಿಡ್ತೀನಪ್ಪ ನಾನು. ಇನ್ನು ಅರ್ಧ ದೋಸೆಗೆ ರೆಡಿ ಮಾಡ್ತೀನಿ. ಏಕೆಂದರೆ ಹಿಟ್ಟು ಫ್ರೆಶ್ ಆಗಿರುತ್ತೆ. ಹಾಗೆಯೇ ಇದು ಸಪ್ರೇಟಾಗಿ ಮುಚ್ಚಿಟ್ಕೊಂಡ್ರೆ ಇದನ್ನು ಯೂಸ್ ಮಾಡಿ ಓಕೆನಾ. ನೋಡಿಪ್ಪ, ಲೈಟಾಗಿ ಒಂದು ಆಲೂಗಡ್ಡೆ ಪಲ್ಯ ಕೊಡ್ತೀನಿ. ಎಣ್ಣೆ ಸಾಸಿವೆ ಹಾಕ್ಕೊಂಡಿದ್ದೀನಿ. 2 ಗೋಡಂಬಿ, ಬಟಾಣಿ ಇದೆಯಪ್ಪ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಓಕೆನಾ. ಇದು ಕೆಂಪಿಗೆ ಆಗಲಿಪ್ಪ ಸ್ವಲ್ಪ ನೋಡಿಪ್ಪ. ಇಷ್ಟು ಬ್ರೌನ್ ಆಗಲಿ. ಇದಕ್ಕೆ ಒಂದು ಚಿಟ್ಟಿ ಅರಿಶಿನ ಹಾಕ್ಕೊಳ್ಳಿಪ್ಪ. ಆಲೂಗಡ್ಡೆ ನೋಡಿ ಬೇಯಿಸ್ಬಿಟ್ಟು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಆಲೂಗಡ್ಡೆ ಬೇಯಿಸಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿಪ್ಪ. ಮತ್ತು ಇದಕ್ಕೊಂಚೂರು ಕೊತ್ತಂಬರಿ ಸೊಪ್ಪು, ಚೂರು ತೆಂಗಿನಕಾಯಿ ತುರಿ ಎಲ್ಲ ಆಪ್ಷನ್ನಪ್ಪ. ನಿಮಗೆ ಬೇಕಂದರೆ ಮಾತ್ರ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಈರುಳ್ಳಿಗೆ ಸ್ವಲ್ಪ ಹಾಕಿದ್ದೀನಿಪ್ಪ, ನೋಡ್ಕೊಂಡು ಹಾಕ್ಕೊಳ್ಳಿ.
ದೋಸೆಗೂ ಅಷ್ಟೇಪ್ಪ, ಬ್ಯಾಡಗಿ ಹಾಕಿರ್ತೀರ, ಪಲ್ಯಕ್ಕೂ ಕೂಡ ನೀವು ಹಸಿಮೆಣಸಿಕಾಯಿ ನೋಡಿಕೊಂಡೇ ಹಾಕೋಬೇಕು. ಖಾರ ಇರುತ್ತೆ, ಒಂದೊಂದು ಖಾರ ಇರಲ್ಲ. ಆಲೂಗೆಡ್ಡೆ ಪಲ್ಯ ಆಗುತ್ತೆ. ಓಕೆನಾ? ಕ್ಲೋಸ್ ಮಾಡಿ ನೋಡಿಪ್ಪ. ಒಂಚೂರು ಚಟ್ನಿಗೆ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಂಚೂರು ಹುಣಸೆಹಣ್ಣು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕಡಲೆ. ಓಕೆನಪ್ಪ? ಚೆನ್ನಾಗಿರುತ್ತೆ ಚಟ್ನಿ. ಇದಕ್ಕೆ ಒಂಚೂರು ಬೆಲ್ಲ ಹಾಕ್ಕೊಳ್ಳಿಪ್ಪ, ಸ್ವಲ್ಪ ಉಪ್ಪು. ಓಕೆನಾ? ಸ್ವಲ್ಪ ನೀರು. ಇದನ್ನು ಗ್ರೈಂಡರ್ ಮಾಡ್ಕೊಳ್ಳಿಪ್ಪ. ನೋಡಿಪ್ಪ, ಚಟ್ನಿ ಆಯಿತು. ಓಕೆನಾ? ಏನು ಬೇಕು ಅದು ಹಾಕ್ಕೊಳ್ಳಿಪ್ಪ. ಎಣ್ಣೆ, ತುಪ್ಪ, ಬೆಣ್ಣೆ ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ. ನೋಡಿಪ್ಪ, ಕಲರು ಈ ಥರ ಬರುತ್ತೆ. ಓಕೆನಾ? ಒಳ್ಳೆ ಕಲರ್ ಬರುತ್ತೆ, ಮಕ್ಕಳಿಗೆ ಒಳ್ಳೆ ಅಟ್ರಾಕ್ಷನ್ ಆಗಿರುತ್ತೆ ಅಪ್ಪ. ಇದು ಕೂಡ ಹಳೆಯ ಕಾಲದ್ದೇ, ಏನು ಹೊಸದೇನಿಲ್ಲ. ಟೊಮೆಟೊ ಆವಾಗಿಂದನೂ ಯೂಸ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಬರುತ್ತೆ ದೋಸೆ. ಓಕೆನಾ? ಓಕೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮಸಾಲೆ ದೋಸೆ ಕಲರು ಅಲ್ಲ, ಸೆಟ್ ದೋಸೆ ಕಲರು ಅಲ್ಲ, ಡಿಫ್ರೆಂಟ್ ಕಲರ್ ಬರುತ್ತೆ ಅಪ್ಪ. ಇದು ನೋಡಿ, ಡಿಫ್ರೆಂಟ್ ಕಲರ್ ಬರುತ್ತೆ. ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಕಲರು ಚೆನ್ನಾಗಿರುತ್ತೆ ಅಪ್ಪ. ಓಕೆನಾ?